ಸತ್ಯ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನೀನು ಬಾವಿಗೆ ತಳ್ಳೋಣ ಅಂತ. ಯಾಕೆ ಭಯನಾ? ಭಯನಾ? ಚಾನ್ಸೇ ಇಲ್ಲ. ಅವಳೇ ನಮ್ಮನ್ನ ಬಾವಿಗೆ ತಳೆದ್ರು ಅವಳೇ ಕಾಪಾಡ್ತಾಳೆ ಅಂತ ಗೊತ್ತು. ಇನ್ಯಾಕೆ ಭಯ? ಕಾಮಿಡಿ ಪೀಸು. ತಂದೆನೋ ತಾಯಿನೋ ಮಗುನ ಮೇಲೆ ಎಸಿದ್ರೆ ಆ ಮಗು ಕೆಳಗ್ ಬೀಳುತ್ತೆ ಅಂತ ಭಯ ಪಟ್ಕೊಂಡು ಅಳಲ್ಲ, ಕಿಲಕಿಲ ಅಂತ ನಗುತ್ತೆ. ಯಾಕೆ ಹೇಳು? ಯಾಕೆ? ಅಪ್ಪ ಅಮ್ಮ ತನ್ನನ್ನ ಕಾಪಾಡ್ಕೋತಾರೆ ಅನ್ನೋ ನಂಬಿಕೆ ಆ ಮಗುಗೆ ಹುಟ್ಟಾನೆ ಬಂದಿರುತ್ತೆ. ಅಂತದ್ರಲ್ಲಿ ನಮ್ನ ಎತ್ತೋರ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ಸತ್ತಿನ ಮೇಲೆ ನಮ್ಗೆ ನಂಬಿಕೆ ಇರಲ್ವಾ? ಇವನ್ ಮಾತ್ರ ಅಲ್ಲ, ನಮ್ಗೆಲ್ಲರಿಗೂ ಬಟ್ಟೆ ಕಟ್ಟಿಲ್ಲ ಅಂದ್ರು ಸತ್ಯ ಜಾಗಕ್ಕೆ ಕಣ್ಣು ಮುಚ್ಕೊಂಡ್ ಬಿಡ್ತೀವಿ. ಲೋ, ಈಗ ಡೈಲಾಗ್ ಎಲ್ಲ ಬೇಕಾ? ನಾವಿಲ್ಲಿ ಬಂದಿರೋದು ಬರ್ತ್ಡೇ ಮಾಡಕ್ಕೆ, ಭಾಷಣ ಮಾಡಕ್ಕಲ್ಲ. ಸರಿ, ನಾನು ಹೇಳಿದ್ದೆಲ್ಲ ರೆಡಿನಾ? ರೆಡಿನಾ? ಸೂಪರ್ ಆಗಿದೆ ಸತ್ಯ, ಸಖತ್ ಖುಷಿ ಆಗ್ತಿದೆ. ಸಖತ್ ಡೆಕೋರೇಷನ್. ಈ ಡೆಕೋರೇಷನ್ ಎಲ್ಲ ನಮ್ದೇ. ಸಡನ್ ಬರ್ಡೇ ಸೆಲೆಬ್ರೇಷನ್ಗೆ ಸಡನ್ ಸರ್ಪ್ರೈಸ್. ಥ್ಯಾಂಕ್ಸ್ ಸತ್ಯ. ಏಯ್, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ? ಕುಳ್ಳ ಕುಳ್ಳ ಅಂತ ಎಲ್ಲ ನನ್ನ ಆಡ್ಕೊಂಡ್ರು. ಎತ್ತವ್ರೆ ಕಾಲ್ ಎತ್ತರಕ್ಕಿಂತ ಬೆಳಿಲಿಲ್ಲ ಅಂತ ಕಾಲ್ ಕಸ್ದಾಗ ನೋಡಿದ್ರು. ಪ್ರಪಂಚನ ನನ್ನ ನೋಡಿ ನಗುವಾಗ ಅವತ್ ನನ್ನ ನಗು ಕಾರಣಾಗಿದ್ದು ನೀನು ಸತ್ಯ. ಅದಕ್ಕೆ ಈ ಥ್ಯಾಂಕ್ಸ್. ಏಯ್, ಪ್ರಪಂಚದಲ್ಲಿ ದೇವ್ರು ಎಲ್ರಿಗೂ ಸಾಧನೆ ಮಾಡೋ ಶಕ್ತಿ ಕೊಟ್ಟಿರ್ತಾನಂತೆ. ಆದ್ರೆ ಎಷ್ಟೋ ಜನ ತಮ್ಮಲ್ಲಿ ಆ ಶಕ್ತಿ ಇದೆ ಅಂತಾನೆ ಕಂಡುಕೊಂಡಿರಲ್ಲ. ಮನುಷ್ಯ ಆಗುಟ್ಟಿರೋದು ಹೇಗೋ ಜೀವನ ನಡೆಸಿ ಸಾಯೋಕಲ್ಲ, ನಾವ್ ಯಾವ ಸಾಧನೆ ಮಾಡೋದಕ್ಕೆ ಹುಟ್ಟಿದೀವಿ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಸಾಧಿಸೋದಕ್ಕೆ. ಕರೆಕ್ಟ್ ಸತ್ಯ. ಎಲ್ಲೋ ಹುಟ್ಟಿ ಎಲ್ಲೋ ಬದುಕಿ ಎಲ್ಲೋ ಸಾಯಕ್ಕೆ ಮನುಷ್ಯನಾಗೆ ಹುಟ್ಟಬೇಕಾಗಿಲ್ಲ ಅಲ್ಲ? ಕರೆಕ್ಟ್. ನೋಡು ಗೂಗ್ಲಿ, ದೇವ್ರು ನಿನ್ನನ್ನು ಹೀಗೆ ಹುಟ್ಟಿಸಿದಾನೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರತ್ತೆ. ಆ ಕಾರಣದ ಬೆನ್ನಲ್ಲೇ ಸಾಧನೆನೂ ಇರತ್ತೆ. ಎತ್ತರ ಆಗೋದು ಅಂದ್ರೆ ಉದ್ದ ಆಗೋದಲ್ಲ, ಉದ್ಧಾರ ಆಗೋದು. ಮನ್ಸಲ್ ಛಲ, ಮೈಯಲ್ಲಿ ಬಲ ಇರ್ಬೇಕಾದ್ರೆ ಮುಖದಲ್ಲಿ ನಗುಗ್ ಯಾಕೆ ಬರ? ನಗು ಎಲ್ಲಿ? ನಗು. Smile, please. ಈಗ ಬರ್ತಡೇ ಸೆಲೆಬ್ರೇಷನ್ಗೆ ಒಂದು ಕಳೆ ಬಂತು. ಬಾಮೈದ ಸೆಲೆಬ್ರೇಷನ್ ಇದ ಅಲ್ಲ, ನೀನ್ ಕೊಡೋ ಪಾರ್ಟಿ ನೋಡಿದ್ಮೇಲೂ ಇದನ್ನ ಸೆಲೆಬ್ರೇಷನ್ ಅಂತ ಅನ್ಬೇಕಾ? ಪಾಮೈದ, ಇದೇ ನಿಜವಾದ ಸೆಲೆಬ್ರೇಷನ್. ಸ್ವಲ್ಪ ಅವ್ರ ಮುಖಗಳನ್ನ ನೋಡು, ಎಲ್ಲರ ಮುಖದಲ್ಲೂ ಕಲ್ಮಶ ಇಲ್ದಿರೋ ನಗು ಕಾಣ್ತಿದೆ. ಸೆಲೆಬ್ರೇಷನ್ ಅಂದ್ರೆ ಇದು. ಯಾವುದೋ ಪಾರ್ಟಿಲಿ ಆರ್ಟಿಫಿಷಿಯಲ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಇದು ಅದ್ಭುತವಾಗಿದೆ. ಇಲ್ಲಿ ಅದ್ದೂರಿತನ ಇಲ್ದಿರ್ಬೋದು, ಆದ್ರೆ ಅದಕ್ಕಿಂತ ದೊಡ್ಡದಾಗಿ ಗೆಳೆತನ ಇದೆ. ಸಂತೋಷನೇ ಇಲ್ದೇ ಇರೋ ಸಡಗರಕ್ಕಿಂತ ಸಣ್ಣತನ ಇಲ್ದೇ ಇರೋ ಸಂಭ್ರಮ ತುಂಬಾ ದೊಡ್ಡದು ಬಾಮೈದ. ಬಂದ್ರು
ಕ್ಯಾಂಡಲ್ ಹಚ್ಚೋಣ. ಹಲೋ ಹಲೋ ದಿವ್ಯಾ, ಇನ್ನು ಎಲ್ಲಿದ್ಯಾ? ಬಾಲ, ನಾನು ಬರ್ತಾ ಇರೋದು ನಡ್ಕೊಂಡು. ನೀನೇನು ಕಾರ್ನ ಪ್ರೆಸೆಂಟ್ ಮಾಡಿಲ್ಲ ಬೇಗ ಬರೋದಕ್ಕೆ. ದಿವ್ಯಾ, ನಾನು ಯಾಕೆ ನಿನಗೆ ಕಾರ್ ಪ್ರೆಸೆಂಟ್ ಮಾಡಬೇಕು? ನಮ್ಮ ಮದುವೆ ಆಗ್ತಿದ್ದಾಗೆ ನನ್ನ ಹತ್ರ ಇರೋ ಕಾರ್ಗಳೆಲ್ಲ ನಿಂದೆ ತಾನೆ. ಈ ಮಾತ್ಗೇನು ಕಡಿಮೆ ಇಲ್ಲ, ಮಾತಾಡೋಕ್ಕೆ ದುಡ್ಡು ಕಾಸಿನ ಖರ್ಚಾಗಲ್ಲ ಅಲ್ವಾ? ದಿವ್ಯಾ, ಯಾಕೆ ಬೇಜಾರು ಮಾಡ್ಕೊತಿದ್ಯಾ? ಈಗಲೂ ಹೇಳು, ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ. ನಮ್ಮ ಏರಿಯಲ್ಲಿ ಇಷ್ಟೊತ್ತಿನಲ್ಲಿ ಮೀಟ್ ಮಾಡೋಕ್ಕಾಗಲ್ಲ. ನಮ್ಮದು ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಅಂಥದ್ರಲ್ಲಿ ಈ ಟೈಮಲ್ಲಿ ನಾನು ಮನೆಯಿಂದ ಹೊರಗಡೆ ಬರ್ತಿದ್ದೀನಿ ಅಂದರೆ ನಾನು ಏನೆಲ್ಲ ಸರ್ಕಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಇವಾಗ ನೀನು ಬಂದು ಎಲ್ಲ ಹಾಳು ಮಾಡೋದು ಬೇಕಾಗಿಲ್ಲ. ನಾನೇ ಅಲ್ಲಿಗೆ ಬರ್ತೀನಿ, ಫೋನ್ ಇಡು. ಸರ್, ಇದೇನು ಸರ್ ನೀವಿಲ್ಲಿ? ಇನ್ನೇನಪ್ಪ ಮಾಡೋದು? ನಿಮ್ಮಂಥವ್ರಿಗೆ ಕಾರ್ ಬಾಡಿಗೆ ಕೊಟ್ಟ ಮೇಲೆ ನಾವು ಕಾರಿಂದ ಅಲಿಲೇಬೇಕಲ್ಲ. ಏನೋ ಮತ್ತೆ ನನ್ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಸ್ಕೆಚ್ ಆಗ್ತಾ ಇದೆಯಾ? ಕಾರ್ ಬಾಡಿಗೆ ತಗೊಂಡ್ಮೇಲೆ ಟೈಮ್ ಟು ಟೈಮ್ ರೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಸರ್, ರೆಂಟ್ನ ನಾನೇ ಟ್ರಾನ್ಸ್ಫರ್ ಮಾಡ್ತಿದ್ದೆ, ನೀವು ಯಾಕೆ ಹುಡ್ಕೊಂಡು ಬರಕ್ ಹೋದ್ರಿ? ಫೋನ್ ಮಾಡಿದ್ರು ಇದೇ ಮಾತು, ಎದುರುಗಡೆ ಬಂದ್ರು ಇದೇ ಮಾತಾ? ಟ್ರಾನ್ಸ್ಫರ್ ಮಾಡೋದಕ್ಕೆ ಬ್ಯಾಂಕ್ ಹೋಗಿ ಕ್ಯೂ ನಿಂತು ಫಾರಂ ಫಿಲ್ ಮಾಡಬೇಕಾ? ಮೊಬೈಲ್ನಲ್ಲಿ 1 ನಿಮಿಷದಲ್ಲಿ ಮಾಡ್ಬೋದು. ಮಾಡಿ ಈಗಲೇ ಮಾಡು, ನಾನು ಹೊರಟೋಗ್ತೀನಿ. ಸರ್, ಅದು ಏಯ್, ಅಕೌಂಟಲ್ಲಿ ದುಡ್ಡಿದ್ರಲ್ವಾ ಟ್ರಾನ್ಸ್ಫರ್ ಮಾಡೋದು? ಖಾಲಿ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಹೋದ್ರೆ ಮೊಬೈಲೇ ಚಾಕರ್ಸಿ ಮಕ್ಕುಗಿಯುತ್ತೆ. ಸರ್, ನೀವು ಅಂದರೆ ನನ್ನ ಅಣ್ಣನ ಹಾಗೆ ಅಂತ ತಿಳ್ಕೊಂಡಿದ್ದೀನಿ. ನೀವೇ ಹೀಗೆ ಹೇಳಿದ್ರೆ ಹೇಗೆ ಸರ್? ಏಯ್, ಮುಚ್ಚ ಬಾಯ್ನ. ನನ್ನ ತಮ್ಮ ಏನಾದರೂ ಈ ರೀತಿ ಬಿಟ್ಟಿ ಶೋಕಿ ಮಾಡಿದ್ದಿದ್ರೆ ಅವನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ದೆ. ಅದು ಹಾಗಲ್ಲ ಅಣ್ಣ. ಏಯ್, ಅಣ್ಣ ಗಿಣ್ಣ ಅಂದ್ರೆ ಅಷ್ಟೇ ಇವಾಗ. ಅದು ಹಾಗಲ್ಲ ಸರ್, ಮೊದಲೇ ಕೊರೋನಾ ಟೈಮು, ಇನ್ಕಮ್ ಇಲ್ಲ, ಅಂಥದ್ರಲ್ಲಿ. ಲೇ ಬಲ, ನಿನ್ನ ಕಂತ್ರಿ ಬುದ್ಧಿ ನನಗೆ ಗೊತ್ತಿಲ್ವಾ? ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.